ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, 7th ಪೇ ಕಮಿಷನ್ ಬಂದಿದೆ. ಸರ್ಕಾರಿ ನೌಕರಿಗೆ ಬುಟ್ಟಿ ಬಾಧ್ಯತೆಯಲ್ಲಿ 30% ಹೆಚ್ಚಳ ಆಗ್ತಾ ಇದೆ ಅಂತೆ. ನೋಡೋಣ ಬನ್ನಿ ಏನೇನು ಮಾಡಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 7ನೇ ವೇತನ ಆಯೋಗ ತುಟ್ಟಿ ಭತ್ಯೆಯಲ್ಲಿ 30% ಏರಿಕೆ ಜುಲೈ 1ರಿಂದ ಜಾರಿಯಾಗಲಿದ್ದು, ಸೆಪ್ಟೆಂಬರ್ನಲ್ಲಿ ಇತರ ಲಾಭ ಪಡೆಯುವುದು ಸರ್ಕಾರ ನೌಕರರಿಗೆ. ಕೇಂದ್ರ ಸರ್ಕಾರವು ಡಿಸೆಂಬರ್ನಲ್ಲಿ ಡಿಸಿ ಅನ್ನು 30ರಿಂದ 40% ಹೆಚ್ಚಿಸುವ ಸಾಧ್ಯತೆ ಇದೆ. ಇನ್ನು ತುಟ್ಟಿ ಭತ್ಯೆಯಲ್ಲಿ 3% ಹೆಚ್ಚಳ ಆಗಿ ದೃಢೀಕರಿಸಲ್ಪಡುತ್ತದೆ. ನೆಕ್ಸ್ಟ್, ಕೇಂದ್ರ ಸರ್ಕಾರ ನಿಮಗೆ ನಿರ್ಧಾರ ತಂದಿದೆ ನೌಕರರಿಗೆ. ಗುಡ್ ನ್ಯೂಸ್ ನೋಡ್ಕೊಳ್ಳಿ. ತುಟ್ಟಿ ಭತ್ಯೆ ಅಂದರೆ ಏನು ಅಂತ ನೋಡ್ಕೊಳ್ಳಿ. ತುಟ್ಟಿ ಭತ್ಯೆ ಎನ್ನುವುದು ನೇರವಾಗಿ ಜೀವನ ವೆಚ್ಚಕ್ಕೆ ಸಂಬಂಧಿಸಿದ್ದು. ಸರ್ಕಾರಿ ನೌಕರರ ಮೂಲ ವೇತನದ ಶೇಕಡಾವಾರು ಪರಿಮಾಣದಲ್ಲಿ ಒದಗಿಸಿಕೊಂಡು ಇದನ್ನು ನಿರ್ಮಿಸಲಾಗುವುದು. ಸರ್ಕಾರ ಸಾಮಾಜಿಕ ವಲಯದಲ್ಲಿ ಪ್ರಸ್ತುತ ನಿಮ್ಮ ನಿವೃತ್ತ ಸದಸ್ಯರಿಗೆ ಈ ತುಟ್ಟಿ ಭತ್ಯೆಯಲ್ಲಿ ಒದಗಿಸುತ್ತದೆ. ಹಾಗೆಯೇ ತುಟ್ಟಿ ಭತ್ಯೆಯಲ್ಲಿ ಸ್ಥಳದ ಆಧಾರದ ಮೇಲೆ ವಿಭಿನ್ನ ಉದ್ಯೋಗಗಳಿಗೆ ವಿಭಿನ್ನವಾಗಿರುತ್ತದೆ. ಮಾರ್ಚ್ 2024 ಹಿಂದಿನ ಹೆಚ್ಚಳದಲ್ಲಿ ಮೂಲಕ ವೇತನ 4ರಿಂದ 5% ತುಟ್ಟಿ ಭತ್ಯೆಯಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿತ್ತು. ಇದೀಗ ತುಟ್ಟಿ ಭತ್ಯೆಯ ಮೂಲ ವೇತನ 5% ಅಷ್ಟಾಗಿದೆ. ಹಾಗೂ 7ನೇ ಕಂತಿನ ಪ್ರಕಾರ ಕಮಿಷನ್ ಪ್ರಕಾರ ಮೂಲ ವೇತನದೊಂದಿಗೆ ಡಿಎ ವಿಲೀನಗೊಳ್ಳುತ್ತದೆ ಕಾಯುತ್ತದೆ. ಅಧಿಕೃತ ಮೂಲಗಳನ್ನು ಹೇಳುತ್ತಿರುವ ಪ್ರಕಾರ 8ನೇ ವೇತನ ಆಯೋಗದ ರಚನೆಗೊಂಡ 50%ಕ್ಕಿಂತ ಹೆಚ್ಚಿನ ತುಟ್ಟಿ ಭತ್ಯೆಯ ಸಂದರ್ಭದಲ್ಲಿ ಡಿಎಯನ್ನು ಮೂಲ ವೇತನದಲ್ಲಿ ಮೀಸಲಿಡಲಾಗುವುದಿಲ್ಲ ಎನ್ನಲಾಗಿದೆ. ಓಕೆ, ನೆಕ್ಸ್ಟ್, ಸರ್ಕಾರ ಡಿಎ ವೆಚ್ಚವನ್ನು ಹೇಗೆ ಲೆಕ್ಕಾಚಾರ ಮಾಡುತ್ತೆ ನೋಡ್ಕೊಳ್ಳಿ. ಡಿಎ ಮತ್ತು ಡಿಆರ್ ಹೆಚ್ಚಳ ಇಲಾಖೆಯಲ್ಲಿ ಭಾರತದ ಮತ್ತು 12ನೇ ಮಾಸಿಕ ಸಂಸಾರದಲ್ಲಿ ಶೇಕಡಾವಾರು ಹೆಚ್ಚಳದ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತದೆ. ಪ್ರತಿ ವರ್ಷ ನಿಮಗೆ ಜನವರಿ 1 ಮತ್ತು ಜುಲೈ 1ರಿಂದ ಭತ್ಯೆಯನ್ನು ಪರಿಷ್ಕರಿಸಿದರು. ನಿರ್ಧಾರವನ್ನು ಸಾಮಾನ್ಯವಾಗಿ ಮಾರ್ಚ್ ಮತ್ತು ಅಕ್ಟೋಬರ್ನಲ್ಲಿ ಮಾಡ್ತಾಯಿದ್ರು. ಇವಾಗ 2006ರಲ್ಲಿ ಕೇಂದ್ರ ಸರ್ಕಾರ ನೌಕರರ ಮತ್ತು ಪಿಂಚಣಿದಾರರಿಗೆ ಡಿಎ ಡಿಆರ್ ಲೆಕ್ಕಾಚಾರ ಮೊದಲು ಸೂತ್ರಗಳನ್ನು ಪರಿಶೀಲಿಸುತ್ತಿತ್ತು. ತುಟ್ಟಿ ಭತ್ಯೆ ಶೇಕಡಾ ನೋಡ್ಕೊಳ್ಳಿ. ಕಳೆದ 3 ವರ್ಷ 2001 ಇಂದ 100, ಕಳೆದ ವರ್ಷ 12 ಈ ಥರ ಮಾಡ್ತಾ ಇದ್ದಾರೆ. ಕೇಂದ್ರ ಸಾರ್ವಜನಿಕ ವಲಯ ಉದ್ಯೋಗ ತುಟ್ಟಿ ಭತ್ಯೆ ಶೇಕಡಾವಾರು ಅಖಿಲ ಭಾರತೀಯ ಗೃಹ ಬೆಳಕು ಸಂಚಯಕರ ಸರ್ಕಾರಿ 3 ತಿಂಗಳು ನೋಡ್ಕೊಳ್ಳಿ. ಈ ಥರ ಇರುತ್ತೆ. ಇದೇ ರೀತಿ ನೋಡಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.